ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ 10ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶಕ್ತಿಶಾಲಿ ದಿನ. ಈ ದಿನ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯಾಗುತ್ತೆ. ಏಕೆಂದರೆ 2026ರಿಂದ 2096 ವರ್ಷಗಳವರೆಗೆ ಕೂಡ ಈ ರಾಶಿಯವರಿಗೆ ಶುಕ್ರನ ಸಂಚಾರ ಅದ್ಭುತವಾಗಿರುತ್ತೆ. ಮಾಡುವಂತಹ ಕೆಲಸದಲ್ಲಿ ವಿಶೇಷವಾಗಿರುವಂತಹ ಲಾಭವನ್ನು ಪಡೆದುಕೊಳ್ತಾರೆ. ನೆಮ್ಮದಿಯ ಜೀವನ, ಮಂಗಳ ಗ್ರಹದ ಆಳ್ವಿಕೆ, ನಕ್ಷತ್ರ ಪುಂಜಕ್ಕೆ ಶುಕ್ರನ ಆಗಮನ, ಈ ರಾಶಿ ಚಕ್ರಗಳ ಚಿಹ್ನೆಗಳಲ್ಲಿ ಜನಿಸಿದಂಥವರಿಗೆ ಹೆಚ್ಚಿನ ಸಂಪತ್ತು ಹಾಗೂ ವೃತ್ತಿ ಜೀವನದಲ್ಲಿ ಯಶಸ್ಸು ಸಿಗುವಂತಹ ಸಾಧ್ಯತೆ ಹತ್ತಿರ ಇರೋದ್ರಿಂದ ಇವರು ಬಹಳಷ್ಟು ನೆಮ್ಮದಿ ಹಾಗೂ ಸಮೃದ್ಧಿ, ಸಂಪತ್ತು ಮತ್ತು ಪ್ರೀತಿಯ ಗ್ರಹವಾಗಿರುವಂತಹ ಶುಕ್ರನ ಒಂದು ಆಶೀರ್ವಾದಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಸಂದರ್ಭ ಈ ರಾಶಿಯವರಿಗೆ ಶುಕ್ರನು ಮೃಗಶಿರ ನಕ್ಷತ್ರಕ್ಕೆ ಸಾಕ್ತಾ ಇರೋದ್ರಿಂದ ಶುಕ್ರನ ಮೃಗಶಿರ ನಕ್ಷತ್ರದಲ್ಲಿ ಅದೃಷ್ಟ ಮತ್ತು ಲಾಭವನ್ನು ಸೃಷ್ಟಿ ಮಾಡ್ತಾನೆ. ಇದರಿಂದ ಈ ರಾಶಿಯವರಿಗೆ ಸಂಪತ್ತು ಮತ್ತು ಜೀವನದಲ್ಲಿ ಎಲ್ಲ ರೀತಿಯ ಒಂದು ವಿಶೇಷವಾಗಿರುವಂತಹ ಯಶಸ್ಸನ್ನು ಗಳಿಸಿಕೊಂಡು ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಬರಮಾಡ್ಕೊಳ್ತಾರೆ, ಯಾವ ರಾಶಿಯವರು ಸವಾಲುಗಳನ್ನು ಎದುರಿಸಬೇಕಾಗಿ ಬರುತ್ತೆ, ಇದರಿಂದ ಆಗುವಂತಹ ಲಾಭಗಳು ಯಾವುದು ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಮೊದಲನೇ ರಾಶಿ ಬಂದು ಮೇಷರಾಶಿ. ಮೇಷರಾಶಿಯನ್ನು ಆಳುವಂತಹ ಗ್ರಹ ಮಂಗಳ ಮತ್ತು ಈ ರಾಶಿಯಲ್ಲಿ ಜನಿಸಿದಂಥವರಿಗೆ ಮಂಗಳ ಗ್ರಹವು ನಕ್ಷತ್ರದಲ್ಲಿ ಶುಕ್ರನ ಸ್ಥಾನವನ್ನು ಆರ್ಥಿಕ ಲಾಭಕ್ಕಾಗಿ ತರ್ತಾ ಇದೆ. ಕೆಲಸ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸಿಲುಕಿಕೊಂಡಿರುವಂತಹ ಹಣ ಚೇತರಿಸಿಕೊಳ್ಳುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಬೆಳೆಯುತ್ತದೆ. ನಿಮ್ಮ ಸಂಗಾತಿ ನಿಮ್ಮತ್ತ ಆಕರ್ಷಣೆಯಾಗ್ತಾರೆ. ನಿಮ್ಮ ಆಕರ್ಷಣೆ ಜೀವನದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಅದೃಷ್ಟ ಕೈ ಹಿಡಿಯುವಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖವಾಗಿರುವಂತಹ ವೃತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿದ್ರು, ಅಡೆತಡೆಗಳಿದ್ರು ಎಲ್ಲವನ್ನ ದೂರ ಮಾಡ್ಕೊಳ್ಬಹುದು. ನೆಮ್ಮದಿಯನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ನಿಮ್ಮ ಬಾಸ್ ಕಡೆಯಿಂದ ನಿಮಗೆ ಮೆಚ್ಚುಗೆ ಸಿಗುತ್ತೆ. ಬಡ್ತಿ ಜಾಸ್ತಿ ಆಗುತ್ತೆ. ಲಾಭದ ಒಂದು ಸುರಿಮಳೆ ಸುರಿಯುವಂತಹ ವಿಶೇಷವಾದ ಸಂದರ್ಭ ಆಗಿರೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಭಯ, ಗೊಂದಲ, ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ನಿಮ್ಮ ಆದಾಯ ಕೂಡ ಹೆಚ್ಚಳವಾಗುತ್ತೆ. ನೀವು ಪ್ರಮುಖ ಹೂಡಿಕೆಗಳನ್ನು ಯೋಜಿಸಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಲಾಭದಾಯಕವಾಗಿರುವಂತಹ ನಿಮ್ಮ ಪ್ರೇಮ ಜೀವನವು ಅಭಿವೃದ್ಧಿಯನ್ನು ಪಡೆದುಕೊಳ್ಳುತ್ತೆ. ನಿಮ್ಮ ಆರೋಗ್ಯವು ಅದ್ಭುತವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ತೀರಾ. ಈ ರಾಶಿಯವರು ಈ ಸಮಯದಲ್ಲಿ ಜೀವನದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ. ಸಂಬಳ ಹೆಚ್ಚಳವಾದ ವಿಶೇಷವಾಗಿರುವಂತಹ ಒಂದು ಪಾತ್ರವನ್ನು ಸ್ವೀಕರಿಸಬಹುದು. ಉದ್ಯಮಿಗಳು ಲಾಭ ಮತ್ತು ಮಾರಾಟದಲ್ಲಿ ಹೆಚ್ಚಳವನ್ನು ಸಹ ನೋಡ್ತಾರೆ. ಈ ಜನರು ನಿಮ್ಮ ಸೃಜನಶೀಲತೆಯನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಪ್ರೇಮ ಸಂಬಂಧಗಳು ಸಿಹಿ ಆಗ್ತವೆ. ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಶುಭಕರವಾಗಿರುವ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರಿಗೆ ಇನ್ನು ಮುಂದೆ ಶುಕ್ರ ಮಂಗಳನ ಆಶೀರ್ವಾದ 2096 ವರ್ಷಗಳವರೆಗೂ ಕೂಡ ಶಾಂತಿ, ನೆಮ್ಮದಿ, ಸಂಪತ್ತನ್ನು ವೃದ್ಧಿ ಮಾಡಿಕೊಳ್ಳುತ್ತೆ. ಮುಂದಿನ ರಾಶಿ ಕುಂಭರಾಶಿ. ನಿಮಗೆ ಬಹಳಷ್ಟು ಹಣ ಸಿಗುತ್ತೆ. ಆರ್ಥಿಕವಾಗಿ ಬೆಂಬಲ ಸಿಗುತ್ತೆ. ಬಾಕಿ ಇರುವ ಎಲ್ಲ ಕೆಲಸವನ್ನು ವಿಶೇಷವಾದ ಪ್ರಮಾಣದಲ್ಲಿ ಸ್ವೀಕರಿಸ್ತೀರಾ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಣನೀಯವಾಗಿ ಹೆಚ್ಚಳವಾಗುವುದನ್ನು ಈ ಸಂದರ್ಭದಲ್ಲಿ ಕಂಡುಕೊಳ್ಬಹುದು. ನಿಮ್ಮ ನಿಮ್ಮ ದೊಡ್ಡ ಹೂಡಿಕೆಯನ್ನು ಯೋಚಿಸಬಹುದು. ನೀವು ಸಂತೋಷವಾಗಿರುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬಹುದು. ನೀವು ದೀರ್ಘವಾದ ಪ್ರವಾಸವನ್ನು ಕೂಡ ಯೋಜಿಸಬಹುದು. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನ ಬದಲಾಗುತ್ತೆ. ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ. ಆರ್ಥಿಕವಾಗಿ ಕೂಡ ಬೆಳವಣಿಗೆ, ಸ್ಥಿರತೆಯನ್ನು ತಂದುಕೊಡುತ್ತೆ. ಹೊಸ ಅವಕಾಶಗಳು ಹೊರಹೊಮ್ಮುತ್ತವೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಬುದ್ಧಿವಂತಿಕೆ, ನಿರ್ಧಾರ ತೆಗೆದುಕೊಳ್ಳುವಿಕೆಯಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು. ತಾಯಿಯ ಆರೋಗ್ಯ ಅದ್ಭುತವಾಗಿ ಸುಧಾರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಸಂಪತ್ತನ್ನು ಗಳಿಸ್ಕೊಂಡು ಹೋಗ್ತೀರಾ. ಹೊಸ ಆಸ್ತಿ, ವಾಹನವನ್ನು ಖರೀದಿ ಮಾಡುವ ಯೋಗ ಕೂಡ ಕೂಡಿ ಬರ್ತಾ ಇದೆ. ನಿಮ್ಮ ಮನೆಯಲ್ಲಿ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ಪ್ರಮುಖವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಹೋಗುತ್ತೆ. ಗೊಂದಲಗಳು ದೂರವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿರ್ತಕ್ಕಂಥವರಿಗೆ ಮಂಗಳನ ವಿಶೇಷವಾದ ಆಶೀರ್ವಾದ, ಶುಕ್ರ ಗ್ರಹದ ವಿಶೇಷವಾಗಿರುವಂತಹ ಶಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಪಡೆಯುವುದಕ್ಕೆ ಒಳ್ಳೆಯ ಸುದ್ದಿಗಳನ್ನು ಈ ಸಂದರ್ಭದಲ್ಲಿ ಸಿಗುವಂತಹ ಅವಕಾಶ ಇದೆ. ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಅತಿಯಾದ ಆಲೋಚನೆ ನಿವಾರಿಸುತ್ತದೆ. ಈ ರಾಶಿಯವರಿಗೆ ಇನ್ನು ಮುಂದೆ ಪವಾಡಗಳು ನಡೆಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಸಂಯೋಜನೆಯು ಈ ರಾಶಿಯವರಿಗೆ ತುಂಬಾ ಪರಿಣಾಮಕಾರಿ. ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸುತ್ತದೆ. ವೃತ್ತಿ ಜೀವನದಲ್ಲಿ ಸುವರ್ಣ ಅವಕಾಶ ದೊರೆಯುವ ಸಾಧ್ಯತೆ ಇರೋದ್ರಿಂದ ಉದ್ಯಮಿಗಳು ಒಪ್ಪಂದಗಳನ್ನು ಅಂತಿಮಗೊಳಿಸಬಹುದು. ನಿಮ್ಮ ಆರ್ಥಿಕ
ಪರಿಸ್ಥಿತಿ ಅದ್ಭುತವಾಗಿ ಸುಧಾರಿಸುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ತೊಂದರೆಗಳಿಲ್ಲದ ಒಂದು ವಿಶೇಷವಾದ ಜೀವನ. ತೊಂದರೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಬಹುದು. ಕೆಲವು ವಿವಾದಾತ್ಮಕ ವಿಷಯಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತೆ. ಕೆಲವು ಕ್ಷೇತ್ರದಲ್ಲಿ ಹೊಸ ಆರಂಭದ ಕ್ಷಣಗಳು ಉದ್ಭವ ಆಗುತ್ತೆ. ಸಂಬಂಧಗಳು ಸುಧಾರಿಸುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದಿನ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂತಹ ಶತ್ರುಗಳ ಕಾಟ, ತೊಂದರೆಗಳು, ನಕಾರಾತ್ಮಕ ಅಂಶಗಳು ದೂರವಾಗಿ ನೆಮ್ಮದಿಯನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ದೆಸೆಯಿಂದ ಧನ ಸಂಪತ್ತು, ಸಂಯೋಗ, ಆರೋಗ್ಯದಲ್ಲೂ ಸುಧಾರಣೆ, ಆರ್ಥಿಕವಾಗಿ ಲಾಭ, ಗ್ರಹಗಳ ಸ್ಥಾನ ಬದಲಾವಣೆ ಈ ರಾಶಿಯವರಿಗೆ ಸಾಮಾನ್ಯವಾಗಿರುವಂತಹ ದಿನಕ್ಕಿಂತ ಹೆಚ್ಚಿನ ಒಂದು ಬದಲಾವಣೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ. ನಿಮ್ಮ ಮನಸ್ಸು ಕೆಲವು ಅಪರಿಚಿತ ಭಯಗಳು ಮತ್ತು ಆತಂಕದಿಂದ, ಅಶಾಂತಿಯಿಂದ ಇದ್ದರೆ ಅದೆಲ್ಲ ದೂರವಾಗುತ್ತೆ. ಸಣ್ಣ ವಿಷಯಗಳಿಗೂ ಕೂಡ ಹೆಚ್ಚು ಚಿಂತಿಸುವಂತಹ ಪ್ರವೃತ್ತಿಯನ್ನು ದೂರ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಎಂದು ಕಳೆದುಕೊಳ್ಬೇಡಿ. ಶಾಂತ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳಿ. ಧೈರ್ಯ ಮತ್ತು ಸಹನೆಯಿಂದ ನಡೆದುಕೊಂಡರೆ ಈ ದಿನದ ಸವಾಲನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತೆ. ಕೆಲಸದ ನಿಮಿತ್ತ ಪ್ರಯಾಣ ಮಾಡುವಂತಹ ಅವಕಾಶಗಳು ಎದುರಾಗಬಹುದು. ಈ ಪ್ರಯಾಣಗಳು ಭವಿಷ್ಯದಲ್ಲಿ ನಿಮಗೆ ಲಾಭದಾಯಕ ಅಂತ ಅನಿಸುತ್ತೆ. ಖಂಡಿತವಾಗಿ ನಿಮ್ಮ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳು ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡ್ತಾರೆ. ಅದನ್ನೆಲ್ಲ ನೀವು ಸರಿಯಾದ ಸಮಯಕ್ಕೆ ನಿರ್ವಹಿಸ್ತೀರಾ. ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಧ್ಯಾನ, ಯೋಗ ಮಾಡೋದು, ಉತ್ತಮವಾದ ಚಟುವಟಿಕೆಗಳಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದು ಸಹಾಯಕವಾಗುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಅತ್ಯಂತ ಶುಭಕರ ಮತ್ತು ಅನುಕೂಲಕರವಾದ ದಿನಗಳು ಪ್ರಾರಂಭವಾಗ್ತಾ ಇರೋದ್ರಿಂದ ನೀವು ಕೈ ಹಾಕುವಂತಹ ಎಲ್ಲ ಕೆಲಸಗಳು ಲಾಭವನ್ನು ಕಂಡುಕೊಳ್ಳುತ್ತೆ. ಈ 5 ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ಇದೇ ಒಂದು ಮೇ 10ನೇ ತಾರೀಕಿನಿಂದ ಅದೃಷ್ಟ, ಬಾಳು ಬಂಗಾರವಾಗುವಂತಹ ವಿಶೇಷವಾದ ಸಮಯ ಪ್ರಾರಂಭವಾಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಹೊಸ ಯಶಸ್ಸು, ನೆಮ್ಮದಿಯ ಜೀವನ, ಸಂಪತ್ತನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.